ಆರ್ಮಿ ಮತ್ತು ಪೊಲೀಸ್ ಭಾವಿ ಸೈನಿಕರೇ, ನಾನು ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದನ್ನು ಒಂದು ಎಕ್ಸಾಂಪಲ್ ನಾನು ನಿಮಗೆ ಇವತ್ತು ಹೇಳ್ತೀನಿ. ಒಂದು 2007 ಕ್ವಶನ್ ಪೇಪರು, ಸಿವಿಲ್ ಪೊಲೀಸ್ ಕ್ವಶನ್ ಪೇಪರ್. ಅದರಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಏನು ಪ್ರಶ್ನೆಪ್ಪ ಅಂದ್ರೆ, ಒಂದು 100 ಅಡಿಯಿಂದ ವೇಗವಾಗಿ ಟ್ರೈನ್ ಬರ್ತಾ ಇದೆ, ರೈಲ್ವೆ ಹಳಿ ಮೇಲೆ ಒಬ್ಬ ವ್ಯಕ್ತಿ ಹೊರಟಿದ್ದಾನೆ. ಇದು ಪ್ರಶ್ನೆ. ಒಂದು 100 ಅಡಿ ದೂರದಿಂದ ವೇಗವಾಗಿ ಟ್ರೈನ್ ಬರ್ತಾ ಇದೆ, ರೈಲ್ವೆ ಹಳಿ ಮೇಲೆ ಒಬ್ಬ ವ್ಯಕ್ತಿ ಹೊರಟಿದ್ದಾನೆ. ಇದು ಪ್ರಶ್ನೆ ರೀ. ಇದಕ್ಕೆ 4 ಆಪ್ಷನ್ ರೀ. ಏನು 4 ಆಪ್ಷನ್ಪ ಅಂದ್ರೆ, ಆಪ್ಷನ್ ಎ ಕೆಂಪು ನಿಶಾನೆ ತೋರಿಸುವುದು, ಆಪ್ಷನ್ ಬಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುವುದು, ಆಪ್ಷನ್ ಸಿ ನಿನ್ನ ಕೊನೆಯ ಆಸೆಯನ್ನು ಕೇಳುವುದು, ಆಪ್ಷನ್ ಡಿ ಅವನನ್ನು ಜಗ್ಗಿ ಒಗೆಯುವುದು. ನೋಡ್ರಿ, 4 ಆನ್ಸರ್ ಇರೋ ರೀತಿ ಇದಾವೆ. ವಿದ್ಯಾರ್ಥಿಗಳು ಇಲ್ಲಿ ನೀವು ಗಮನಿಸಬೇಕು, 4 ಹತ್ತಿರವಾದಂಥ ಆನ್ಸರ್ ಇರ್ತಾವೆ. ನೋಡ್ರಿ, ಆಪ್ಷನ್ ಎ ಏನಪ್ಪಾ ಅಂದ್ರೆ ಕೆಂಪು ನಿಶಾನೆ ತೋರಿಸುವುದು. ನೋಡ್ರಿ, ನಾವು ರೈಲ್ವೆಯನ್ನು ನಿಲ್ಲಿಸಬೇಕಾದ್ರೆ ಏನು ಮಾಡ್ತೀವಿ? ಕೆಂಪು ನಿಶಾನೆ ತೋರಿಸ್ತೀವಿ. ಅದು ಒಂದು ರೀತಿ ಒಳಗೆ ಸರಿಯದ. ಹೆಂಗೆ ಸರಿಯದಪ್ಪ ಅಂದ್ರೆ, ಅದು ಟ್ರೈನ್ ನೋಡ್ರಿ, ರೈಲ್ವೆಗೆ ಬ್ರೇಕ್ ಇರ್ತದ, ಇಲ್ಲಂತಲ್ಲ, ಆದ್ರೆ ಅದು ವೇಗವಾಗಿ ಬರ್ತಾ ಇರ್ತೈತಿ. ಒಮ್ಮೆ ಸಡನ್ಲಿ ಬ್ರೇಕ್ ಹಾಕೋದ್ರಿಂದ ಟ್ರೈನ್ ಹೊಳ್ಳಿ ಬೀಳುವಂಥ ಚಾನ್ಸ್ ಇರ್ತದೆ. ಅದರ ಸಲುವಾಗಿ ಟ್ರೈನ್ ಏನಪ್ಪ ಅಂದ್ರೆ ದೂರಿಂದ ಅದು ನೇರವಾಗಿರಬೇಕು. ರಸ್ತಾ 1 ಕಿಲೋಮೀಟ್ರು, 1.5 ಕಿಲೋಮೀಟ್ರು, 2 ಕಿಲೋಮೀಟ್ರು ನೇರವಾಗಿ ಆ ಟ್ರೈನ್ ಹಳಿ ಇತ್ತಂದ್ರೆ ಅವಾಗ ನಾವು ಕೆಂಪು ನಿಶಾನೆ ತೋರಿಸಿದೀವಿ ಅಂದ್ರೆ ಅವಾಗ ರೈಲ್ವೆ ನಡೆಸುವವ್ರು ಅದನ್ನು ನೋಡ್ರಿಪ್ಪ ಅಂದ್ರೆ ಅವಾಗ ಅವ್ರು ಸ್ಲೋ ಮಾಡ್ಕೋತ ಬಂದು ನಿಲ್ಲಿಸ್ಬೋದು ರೀ. ಆದರೆ ಇಲ್ಲಿ ಪ್ರಶ್ನೆ ಹೆಂಗೈತ್ರಿ, ಒಂದು 100 ಅಡಿ ಅಷ್ಟೇ ದೂರದ ವೇಗವಾಗಿ ಟ್ರೈನ್ ಬರ್ತಾ ಇದೆ, ರೈಲ್ವೆ ಹಳಿ ಮೇಲೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂದ್ರೆ ನಾವು ಕೆಂಪು ನಿಶಾನೆ ಹಿಂಗೆ ತೋರಿಸ್ಕೊಡ್ದು ಏನಾಕೈತ್ರಿ, ರೈಲ್ವೆ ಪಾಸ್ ಆಗಿ ಹೋಗ್ತದೆ. ಇದು ಆಪ್ಷನ್ ಎ, ಇದು ಬರೋದಿಲ್ಲ. ಇನ್ನು ಆಪ್ಷನ್ ಬಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುವುದು. ನೋಡ್ರಿ, ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋದು, ನಾವು ಪೊಲೀಸರಿಗೆ ಫೋನ್ ಮಾಡಿ ಅಲ್ಲಿ ಸ್ಟೇಷನ್ದಾಗ ಹವಾಲ್ದಾರ್ ಫೋನ್ ಹಿಡಿದು ಅವ್ರು PSI ಅವ್ರಿಗೆ ಹೇಳಿ PSI ಅವರು ಸಿಬ್ಬಂದಿ ಕರ್ಕೊಂಡು ಅವ್ರ ಪೊಲೀಸ್ ಜೀಪ್ ತೊಗೊಂಡು ಇಲ್ಲಿ ಬರ್ಬಿಡೋದು ಏನಾಗಿರ್ತದೆ ರೀ, ರೈಲ್ವೆ ಹಾದೋಗಿರ್ತದೆ. ಇದು ಆಪ್ಷನ್ ಬಿ. ಆಪ್ಷನ್ ಸಿ ನಿನ್ನ ಕೊನೆಯ ಆಸೆಯನ್ನು ಕೇಳುವುದು. ಹೆಂಗಿದ್ರು ಸಾಯತದಿ ಮಗನ, ನಿನಗೇನು ಬೇಕು ಹೇಳೋ ಅನ್ನೋದನ್ರಿ ಇಲ್ಲ. ಯಾಕಂದ್ರೆ ನಾವು ಮನುಷ್ಯರಾದವ್ರು ಯಾವತ್ತೂ ಮಾನವೀಯತೆಯಿಂದ ಇರಬೇಕು. ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ವೈರಿದಾನಂದ್ರೆ ಅವ ಸಾಯ್ತಾನಂದ್ರೆ ಬದುಕಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಇದು ಮಾನವ ಧರ್ಮ. ಆಪ್ಷನ್ ಡಿ ಅವನನ್ನು ಜಗ್ಗಿ ಒಗೆಯೋದು. ನೋಡ್ರಿ, 4 ಆಪ್ಷನ್. ಇದರಲ್ಲಿ ಯಾವ ಆನ್ಸರ್ ರೈಟ್ ಅಂತೀರಿ? ಆಪ್ಷನ್ ಡಿ ರೈಟ್ ಆನ್ಸರ್. ಅವನನ್ನು ಜಗ್ಗಿ ಒಗೆಯೋದು. ನೋಡ್ರಿ, ಯಾಕಪ್ಪ ಅಂದ್ರೆ ಒಂದು 100 ಅಡಿ ಅಷ್ಟೇ ಐತ್ರಿ, ಟ್ರೈನ್ ವೇಗವಾಗಿ ಬರ್ತಾ ಇದೆ ಅಂದಾಗ ವ್ಯಕ್ತಿ ರೈಲ್ವೆ ಹಳಿ ಮೇಲೆ ಹೊಂಟಾನಂದ್ರೆ ಅವನ ಕರೆಕ್ಟಾಗಿ ಏನಪ್ಪ ಅಂದ್ರೆ ಆನ್ಸರ್ ಜಗ್ಗಿ ಒಗಿದು. ಮತ್ತು ಜಗ್ಗಿ ಒಗಿದು ತಿಳ್ಕೊಂಡು ನೀವು ಹೋಗಿಸಿಂದ ಬಾ ಅದು ಕೈ ಹಿಡಿದು ಜಕೋತ್ ನಿಲ್ಲಂಗಿಲ್ಲ, ಅಟ್ರೊಳಗೆ ಟ್ರೈನ್ ಹಾದು ಹೋಗ್ತದ್ರಿ. ನೀವು ಏನು ಮಾಡಬೇಕು, ಒಂದು ಲೆಕ್ಕದಲ್ಲಿ ವೇಗವಾಗಿ ಹೋಗಿ ಓಡಿ ಅವನು ಹಿಡಿದ ಜಗ್ಗಿ ಹೊರಗೆ ಒಗೆಯೋದು. ಇದು ಆಪ್ಷನ್ ಡಿ ರೈಟ್ ಆನ್ಸರ್. ಯಾಕೆ ಈ ಸಂದರ್ಭವನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ವಿದ್ಯಾರ್ಥಿಗಳೇ ನೀವು ಇಲ್ಲಿ ಗಮನಿಸಬೇಕು. ಏನು ಗಮನಿಸ್ಬೇಕಂದ್ರೆ 4 ಆಪ್ಷನ್ನ ಸಮೀಪವಾದಂಥ ಆನ್ಸರ್ ಇರ್ತಾವೆ. ಇಲ್ಲಿ ನೀವು ಪರೀಕ್ಷೆ ಒಳಗೆ ಮೆಂಟಲ್ ಎಬಿಲಿಟಿ ಅಂತ ಬತ್ತಪ್ಪ ಅಂದ್ರೆ ಅಲ್ಲಿ 4 ಆಪ್ಷನ್ಗಳು ಸಮೀಪದಲ್ಲಿ ಇರ್ತಾವೆ. ಕರೆಕ್ಟಾಗಿ ಗೆಸ್ ಮಾಡಿ ನೀವು ಆನ್ಸರ್ ಮಾಡಬೇಕಾಗ್ತದೆ. ಆದ್ದರಿಂದ ಈ ಪ್ರಶ್ನೆಯನ್ನು ನಾನು ನಿಮಗೆ ಎಕ್ಸಾಂಪಲ್ ಆಗಿ ನೀಡಿದ್ದೇನೆ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.